ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರಂ ದೇವಾ, ವಂದನೆ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಿಯ ಪರಲೋಕದ ತಂದೆ, ನಿಮಗೆ ಸ್ತೋತ್ರ ದೇವ. ಅಪ್ಪ, ನಮ್ಮನ್ನು ಬೆಂಗಳೂರಿನಿಂದ ಬಳ್ಳಾರಿಯಿಂದ ಸೋಮನಾಪುರ ಗ್ರಾಮಕ್ಕೆ ಸುರಕ್ಷಿತವಾಗಿ ಕರೆತಂದಿದ್ದೇವೆ. ಸ್ತೋತ್ರ. ಇಲ್ಲಿಂದ ಬೆಳಗಿನಿಂದ ಇಲ್ಲಿಯವರೆಗೆ ಅಪ್ಪ, ನೀನ ದಾಸರಾದ ನಮ್ಮನ್ನು ನಿನ್ನ ಸೇವೆಗೆ ಉಪಯೋಗಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ವಿಶೇಷವಾಗಿ ಈಗಿನ ಈ ಸಂಜೆಯ ಒಂದು ವಿಶೇಷ ಆರಾಧನೆಯಲ್ಲಿ ಬಂದಿರುವಂಥ ಎಲ್ಲ ನಿನ್ನ ಮಕ್ಕಳನ್ನು, ಕುಟುಂಬಗಳನ್ನು ಅಪ್ಪ ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ. ಆಶೀರ್ವದಿಸು, ಅನುಗ್ರಹಿಸು ದೇವ, ನಿನಗೆ ಸ್ತೋತ್ರ. ಸೋಮನಾಪುರ ಗ್ರಾಮವು ಇಲ್ಲಿರುವ ಪ್ರತಿ ಕುಟುಂಬವನ್ನು, ಪ್ರತಿಯೊಬ್ಬರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇನಪ್ಪ. ಈ ಒಂದು ಪ್ರಾರ್ಥನಾ ಕೂಟದಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬರನ್ನು ಹೆಸರಾಗಿ ಅವರನ್ನು, ಅವರ ಕುಟುಂಬಗಳನ್ನು, ಅವರ ಮಕ್ಕಳು ಮೊಮ್ಮಕ್ಕಳನ್ನು, ಅವರ ಬಂಧು ಬಳಗವನ್ನು, ಅಕ್ಕಪಕ್ಕದವರನ್ನು, ನೆರೆಹೊರೆಯವರನ್ನು ಎಲ್ಲರನ್ನು ಆಶೀರ್ವದಿಸಪ್ಪ ದೇವ, ನಿನಗೆ ಸ್ತೋತ್ರ. ಅಪ್ಪ, ಇಡೀ ನಿನ್ನ ವಾಕ್ಯವನ್ನು ಕೇಳಿದ್ದೇವಪ್ಪ. ಮತ್ತಾಯ ಸುವಾರ್ತೆ 6:33 ವಾಕ್ಯ ಹೇಳುವ ಪ್ರಕಾರ ನಾವೆಲ್ಲರೂ ಕೂಡ ದೇವ, ಮೊದಲು ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಜೀವಿಸುವಂತೆ ಸಹಾಯ ಮಾಡು. ಆಗ ನಿನಗೆ ಬೇಕಾದದ್ದೆಲ್ಲವೂ ದೊರಕುವುದು ಎಂದು ನಿನ್ನ ವಾಕ್ಯ ಹೇಳ್ತಾ ಇದೆಯಪ್ಪ. ಹೌದು ಸ್ವಾಮಿ, ನಿನ್ನ ಸುವಾರ್ತೆ ಸಾರುವಂತೆ ನಶಿ ಹೋಗುವಂಥ ಆತ್ಮಗಳು ನಿನ್ನ ಚಿತ್ತ ನೆರವೇರಿಸಿ ನಿನ್ನ ರಾಜ್ಯಕ್ಕೆ ತರುವಂತೆ ಸಹಾಯ ಮಾಡಪ್ಪ. ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ಯೋಹಾನ ಸುವಾರ್ತೆ 3:16 ವಾಕ್ಯ ಹೇಳುವ ಪ್ರಕಾರ ಅಪ್ಪ, ತಂದೆಯಾದ ದೇವರೇ, ನೀನಾದರೂ ಈ ಲೋಕವನ್ನು ಎಷ್ಟೋ ಪ್ರೀತಿಸಿ ನಿನ್ನ ಒಬ್ಬನೇ ಮಗನಾದ ಯೇಸು ಸ್ವಾಮಿಯನ್ನು ನಮಗಾಗಿ ಪರಲೋಕದಿಂದ ಭೂಲೋಕಕ್ಕೆ ನರಮಾನವನಾಗಿ ಅಪ್ಪ ಹುಟ್ಟಿ ನಮ್ಮೊಂದಿಗೆ ಇರುವಂತೆ ನೀನು ಸಹಾಯ ಮಾಡಿದ್ದೀಯಪ್ಪ. ಅಪ್ಪ ಯೇಸಪ್ಪ, ನೀನು ಹೇಳಿದ ಪರಲೋಕ ರಾಜ್ಯದ ಜ್ಞಾನವನ್ನು ಹೊಂದಿಕೊಂಡು ಅಪ್ಪ, ನೀನು ಕೊಡುವಂಥ ಉಚಿತಾರ್ಥವರ ರೋಮಾಪುರದವರು 6:23 ವಾಕ್ಯ ಹೇಳುವಂತೆ ಅಪ್ಪ ತಂದೆ ದೇವ, ಪಾಪಕ್ಕೆ ಸಂಬಳ ಮರಣ ಎನ್ನುವುದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳುವಂತೆ ಸಹಾಯ ಮಾಡು. ಪ್ರತಿಯೊಬ್ಬರು ನಿನ್ನ ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡು. ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವುದಾದರೆ ಪಾಪಕ್ಕೆ ಸಂಬಳ ಮರಣ ಎನ್ನುವುದು ಪ್ರತಿಯೊಬ್ಬರು ತಿಳಿದುಕೊಳ್ಳಲಿ ಸ್ವಾಮಿ. ಅದೇ ರೀತಿಯಲ್ಲಿ ಅಪ್ಪ ಯೇಸಪ್ಪ, ನಿನ್ನಿಂದ ಬರುವಂಥ ಉಚಿತಾರ್ಥ ವರವು ನಮಗೆ ನಿತ್ಯ ಜೀವ ಎಂಬುದನ್ನು ಪ್ರತಿಯೊಬ್ಬರು ಅರಿತುಕೊಂಡು ಬಾಳುವಂತೆ ಸಹಾಯ ಮಾಡಪ್ಪ ತಂದೆ ದೇವ. ನಿನಗೆ ಸಾಕ್ಷಿಗಳಾಗಿ, ಸಾಕ್ಷಿ ಮಕ್ಕಳಾಗಿ, ಸಾಕ್ಷಿ ಕುಟುಂಬಗಳಾಗಿ ಪ್ರತಿಯೊಬ್ಬರು ಜೀವಿಸುವಂತೆ ಸಹಾಯ ಮಾಡು. ಸೇರಿ ಬಂದಿರುವ ಒಬ್ಬೊಬ್ಬರನ್ನು ಆಶೀರ್ವದಿಸು. ಅವರನ್ನು ಮಾಡುವ ಕೆಲಸ ಕಾರ್ಯ ಉದ್ಯೋಗಗಳನ್ನು ಆಶೀರ್ವದಿಸಪ್ಪ. ಆರ್ಥಿಕವಾಗಿ ಅಭಿವೃದ್ಧಿ ಸಮೃದ್ಧಿ ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಅದೇ ರೀತಿಯಲ್ಲಿ ಅಪ್ಪ ತಂದೆ, ಮೊದಲನೇ ಸ್ಥಾನವನ್ನು ಏಸಪ್ಪ ನಿನಗೆ ಪ್ರತಿಯೊಬ್ಬರವರ ಜೀವನದಲ್ಲಿ ಕೊಡುವಂತೆ ಸಹಾಯ ಮಾಡು. ಮತ್ತು ಮೊದಲು ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಟ್ಟು ಜೀವಿಸುವಂತೆ ಸಹಾಯ ಮಾಡು. ಆತ್ಮೀಯವಾಗಿ ದಿನದಿನಕ್ಕೂ ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಇರುವಂತೆ ಸಹಾಯ ಮಾಡಪ್ಪ ತಂದೆ. ವಾಕ್ಯವನ್ನು ಕೇವಲ ಕೇಳುವವರಾಗಿ ಮಾತ್ರ ಇರದಂತೆ ನಿನ್ನ ವಾಕ್ಯವನ್ನು ಕೇಳಿಕೊಂಡು, ತಿಳಿದುಕೊಂಡು, ಅರ್ಥ ಮಾಡಿಕೊಂಡು, ಗ್ರಹಿಸಿಕೊಂಡು ಅಪ್ಪ ನಿನ್ನ ವಾಕ್ಯದ ಪ್ರಕಾರ ಪ್ರತಿಯೊಬ್ಬರು ಜೀವಿಸುವಂತೆ ಸಹಾಯ ಮಾಡು. ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವ, ಕರುಣಿಸು, ಕೃಪೆ ತೋರು ಸ್ವಾಮಿ. ಅಪ್ಪ, ನಿನ್ನ ವಾಕ್ಯದಲ್ಲಿ ನಾವು ನೋಡುವಂತೆ ನಿನ್ನ ಕೃಪೆಯೊಂದೇ ನಮಗೆ ಸಾಕಪ್ಪ. ಬಲಹೀನತೆಯಲ್ಲಿ ಬಲವನ್ನು ಕೊಟ್ಟು ನಡೆಸುವ ನಿನ್ನ ಕೃಪೆ, ಶಾಶ್ವತವಾದ ಕೃಪೆ ನಮ್ಮೆಲ್ಲರಿಗೂ ದಯಪಾಲಿಸು ಸ್ವಾಮಿ. ನಿನ್ನ ಶಾಶ್ವತವಾದ ಪ್ರೀತಿಯಿಂದ ತುಂಬಿಸಿ ನಡೆಸಪ್ಪ. ನಿನ್ನ ಹಾಗೆ ನಾವು ಇರುವಂತೆ ಸಹಾಯ ಮಾಡು ಸ್ವಾಮಿ. ಹೌದಪ್ಪ ತಂದೆ, ನೀನಾದರೂ ಎಲ್ಲರನ್ನು ಪ್ರೀತಿಸುವವನಾಗಿದೆಯಪ್ಪ. ನಾವು ಕೂಡ ಪ್ರತಿಯೊಬ್ಬರನ್ನು ಪ್ರೀತಿಸುವಂತೆ ಸಹಾಯ ಮಾಡು. ಯಾವುದೇ ರೀತಿಯಲ್ಲಿ ಭೇದ ಭಾವ ತೋರದಂತೆ ಎಲ್ಲರೂ ಒಮ್ಮನಸ್ಸಿನಿಂದ, ಐಕ್ಯತೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಪ್ರಾರ್ಥನೆಯಿಂದ ಜೊತೆಯಾಗಿರುವಂತೆ ಸಹಾಯ ಮಾಡಪ್ಪ ತಂದೆ. ನನಗೆ ಸ್ತೋತ್ರ ಸ್ವಾಮಿ. ಹೌದಪ್ಪ, ಪ್ರೀತಿಸುವ ದೇವರು ಏಸಪ್ಪ, ನಿನ್ನ ಹಾಗೆ ಪ್ರೀತಿಸುವಂತೆ ನಮ್ಮನ್ನು ನೀನು ನಡೆಸು ಅಪ್ಪ. ನೀನು ಹೇಗೆ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿದ್ದೀಯೋ ನೀನಿದ್ದ ಸಮಯದಲ್ಲಿ, ಅದೇ ರೀತಿ ನಾವು ಕೂಡ ಒಬ್ಬರಿಗೊಬ್ಬರಿಗಾಗಿ ಪ್ರಾರ್ಥಿಸುವಂತೆ ಸಹಾಯ ಮಾಡಪ್ಪ. ಮತ್ತು ವಿಶೇಷವಾಗಿ ನಿನ್ನ ಒಂದು ವಿಶೇಷವಾದ ಗುಣಲಕ್ಷಣ ಅಪ್ಪ, ನೀನು ಎಲ್ಲರನ್ನು ಕ್ಷಮಿಸಿದ್ದಿ ಸ್ವಾಮಿ. ಅಪ್ಪ, ನಿನಗೆ ನಿರಪರಾಧಿಯಾದ ನೀನು, ನಿರ್ದೋಷಿಯಾದ ನೀನು ಅಪ್ಪ, ನಿನಗೆ ಶಿಲುಬೆ ಮರಣದ ಶಿಕ್ಷೆ ಕೊಟ್ಟಾಗ ಅಪ್ಪ ನೀನಾದರೂ ಸ್ವಾಮಿ ಎಲ್ಲರನ್ನು ಕ್ಷಮಿಸಿದ್ದಿ ಸ್ವಾಮಿ. ಅದೇ ರೀತಿ ನಾವು ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸಿಕೊಂಡಿರುವಂತೆ ಸಹಾಯ ಮಾಡಪ್ಪ. ಇಲ್ಲಿಯವರೆಗೆ ಸೇರಿ ಬಂದರೂ ನಿನ್ನ ಮಕ್ಕಳು ಅಪ್ಪ, ಇಲ್ಲಿಯವರೆಗೆ ಒಂದು ಜೀವಮಾನದಲ್ಲಿ ಏನಾದರೂ ತಿಳಿದೋ ತಿಳಿಯದೆಯೋ ತಪ್ಪುಗಳು ಮಾಡಿದ್ದರೆ ಆ ತಪ್ಪುಗಳನ್ನು ಕ್ಷಮಿಸು ಸ್ವಾಮಿ. ನಾವು ಕೂಡ ಏನಾದರೂ ತಿಳಿದೋ ತಿಳಿಯದೋ ತಪ್ಪು ಮಾಡಿದ್ದರೆ ನಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸಪ್ಪ ತಂದೆ ದೇವ. ನಿನಗೆ ಸ್ತೋತ್ರ, 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 ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸೇರಿ ಬಂದಿರುವ ನಮ್ಮೆಲ್ಲರನ್ನು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದಪ್ಪ. ಇಲ್ಲಿಯವರೆಗೆ ಮಕ್ಕಳು ಒಳ್ಳೆಯ ಹಾಡುಗಳನ್ನು ಹಾಡಿದ್ದಾರೆ. ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ.
ಅದೇ ರೀತಿ ನಿನ್ನ ವಾಕ್ಯವನ್ನು ಹೇಳಿದಂತೆ ನಿನ್ನ ದಾಸನು ಅಪ್ಪ ತಂದೆ ಅಪೋಸ್ತಲರು ಅವರೇ ಡಾಕ್ಟರ್ ನಾಮದೇವನವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅವರು ಹೇಳಿದ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರೂ ತಿಳಿದುಕೊಂಡು ವಾಕ್ಯದ ಪ್ರಕಾರ ಜೀವಿಸುವಂತೆ ಸಹಾಯ ಮಾಡು. ಅಪ್ಪ ತಂದೆ ನಿನ್ನ ದಾಸನನ್ನು ಆಶೀರ್ವದಿಸು, ಅಭಿಷೇಕಿಸು, ಆತ್ಮದಿಂದ ತುಂಬಿಸು. ಆತ್ಮದೇವ, ಪರಿಶುದ್ಧಾತ್ಮದೇವ, ನಿನ್ನ ಅಭಿಷೇಕದಿಂದ ತುಂಬಿಸಿ ನಡೆಸಪ್ಪ. ನಿನ್ನ ವಾಕ್ಯಗಳ ಪುರಾತಗಳಿಂದ ತುಂಬಿಸಿ ಇನ್ನೂ ನಿಮ್ಮ ಸೇವೆಯಲ್ಲಿ ಅಪ್ಪ ತಂದೆ ನಾವು ಬದುಕಿರುವವರೆಗೆ, ನಮ್ಮ ಉಸಿರಿರುವವರೆಗೆ ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಮ ಸೇವೆಯಲ್ಲಿ ಅಪ್ಪ ನಿನ್ನ ದಾಸನನ್ನು, ನಿನ್ನ ದಾಸಳಾದ ನನ್ನನ್ನು ಉಪಯೋಗಿಸಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ಮೊರೆ ಇಡ್ತಾ ಇದ್ದೀನಪ್ಪ. ನಮ್ಮ ಪ್ರಾರ್ಥನೆ ಮೊರೆಗಳನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಸೋಮಲಾಪುರ ಗ್ರಾಮವನ್ನು, ಪ್ರತಿ ಕುಟುಂಬವನ್ನು, ಪ್ರತಿಯೊಬ್ಬರನ್ನು ಮತ್ತು ವಿಶೇಷವಾಗಿ ಸೇರಿ ಬಂದಿರುವ ನಮ್ಮನ್ನು ಅಪ್ಪ, ಸೇರಿ ಬಂದಿರುವ ಎಲ್ಲ ನಿನ್ನ ಪ್ರಿಯ ಮಕ್ಕಳು, ನಿನ್ನ ಸೇವಕರಾಗಿರುವ ಶ್ರೀತಮ್ಮ ರಾಮಯ್ಯನನ್ನು ಕೂಡ ನಿಮ್ಮ ಕೈಗಳು ಒಪ್ಪಿಸಿಕೊಡುತ್ತಾ ಎಲ್ಲ ಘನಮಾನ ಮಹಿಮೆ ಪ್ರಭಾವಗಳನ್ನು ನಿಮಗೆ ಸಲ್ಲಿಸುತ್ತಾ ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್. ಅಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿ, ದೇವಕುಮಾರ ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹಾಯವು, ಸಹವಾಸವು, ಅನ್ಯೋನ್ಯತೆಯು, ಮಾರ್ಗದರ್ಶನವು ಸಕಲ ಪರಿಶುದ್ಧರೊಂದಿಗೂ ಅಪ್ಪ ಈ ನಮ್ಮ ಸಭೆಯೊಂದಿಗೂ ಇಲ್ಲಿ ಸೇರಿ ಬಂದಿರುವ ಎಲ್ಲ ನಿನ್ನ ಪ್ರಿಯ ಮಕ್ಕಳು, ನಿನ್ನ ದಾಸರೊಟ್ಟಿಗೆ ಸದಾಕಾಲ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್, ಆಮೆನ್, ಆಮೆನ್. ಪ್ರೇಜ್ ಲಾರ್ಡ್ ಮಕ್ಕಳ ಎಲ್ಲರಿಗೂ ಪ್ರೇಜ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ದೇವರೆಲ್ಲರನ್ನು ಆಶೀರ್ವದಿಸಲಿ.